ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಈ ದಿನ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಮಾಡ್ತಾ ಇದ್ದೀನಿ. ತರಗತಿಗಳಲ್ಲಿ ನಾಮಪದ, ವಿಧಗಳು, ಸರ್ವನಾಮಗಳ ಬಗ್ಗೆ ಮಾಡಿದ್ದೆ. ಈ ದಿನ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಏನು ವಿಭಕ್ತಿ ಪ್ರತ್ಯಯಗಳು ಅಂದರೆ, ನಾನು ನಾಮಪದ ಮಾಡಬೇಕಾದ್ರೇ ತಿಳಿಸ್ಕೊಟ್ಟಿದ್ದೆ. ನಾಮಪದದ ಮೂಲ ರೂಪ ನಾಮಪ್ರಕೃತಿ. ಅಂದರೆ ನಾಮಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥ ಉಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ. ಅಂದರೆ ನಾಮಪ್ರಕೃತಿಗಳ ಮುಂದೆ ಈ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಮಾತ್ರ ಒಂದು ಅರ್ಥಪೂರ್ಣ ಪದ ಅಥವಾ ವಾಕ್ಯ ಆಗೋದಕ್ಕೆ ಸಾಧ್ಯ. ಈ ವಿಭಕ್ತಿ ಪ್ರತ್ಯಯಗಳು ಇಲ್ದಲೇ ಇದ್ದಿದ್ರೆ ಒಂದು ಭಾಷೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನ ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು. ಅಂದ್ರೆ ಈ ನಾಮ ಪ್ರಕೃತಿಯ ಜೊತೆಗೆ ಈ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಮಾತ್ರನೇ ಒಂದು ಪದದ ಅರ್ಥ, ವಾಕ್ಯಗಳ ಅರ್ಥ ಮತ್ತೆ ಒಂದು ಭಾಷೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಉದಾಹರಣೆಗೆ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಈಕ್ವಲ್ಸ್ ನಾಮಪದ. ಅಂದ್ರೆ ಒಂದು ಪದದ ಅರ್ಥ ಬರೋದು ಈ ಎರಡರಿಂದ. ಅಂದ್ರೆ ನಾಮ ಪ್ರಕೃತಿಯ ಜೊತೆಗೆ ಈ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ಮಾತ್ರನೇ ಒಂದು ಪದದ ಸಂಪೂರ್ಣ ಅರ್ಥ ಬರೋದು. ನೋಡಿ, ನಾಮ ಪ್ರಕೃತಿಯಾಗಿ ನಾನು ಶಾಲೆ ಸೇರಿಸ್ತಾ ಇದ್ದೀನಿ. ಈ ಶಾಲೆಗೆ ವಿಭಕ್ತಿ ಪ್ರತ್ಯಯ ಉ. ಈಗ ಶಾಲೆ ಪ್ಲಸ್ ಉ, ಶಾಲೆಯು. ನೋಡಿ, ಹಾಗೆ ನಾಮ ಪ್ರಕೃತಿ ಶಾಲೆನೇ ಇರಲಿ, ವಿಭಕ್ತಿ ಪ್ರತ್ಯಯ ಇಂದ. ಈಗ ಶಾಲೆಯಿಂದ. ನಾಮ ಪ್ರಕೃತಿಗಳನ್ನ ಮಾತ್ರ ನಾವು ಬಳಸ್ದಲೆ ವಿಭಕ್ತಿ ಪ್ರತ್ಯಯಗಳನ್ನ ಜೊತೆಗೂಡಿಸಿಕೊಂಡು ಸಾವಿರಾರು ಪದಗಳನ್ನ ನಿತ್ಯ ಬಳಕೆಯಲ್ಲಿ ನಾವು ಬಳಸ್ತಾ ಇದ್ದೀವಿ. ಈ ವಿಭಕ್ತಿ ಪ್ರತ್ಯಯಗಳನ್ನ ಇಲ್ದಲೇ ಇದ್ದಿದ್ರೆ ನಾವು ಒಂದು ಭಾಷೆಯನ್ನ ಮಾತಾಡೋದಿಕ್ಕೆ, ವಾಕ್ಯ ರಚನೆಗೆ, ಪದ ರಚನೆಗೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ನಾಮ ಪ್ರಕೃತಿಯೊಂದಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಅಥವಾ ಒಂದು ಸಂಪೂರ್ಣ ವಾಕ್ಯ, ಅರ್ಥಗರ್ಭಿತ ವಾಕ್ಯ ಆಗ್ತಾ ಇದೆ. ಹಾಗಾಗಿ ಈ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವುದು, ಅವುಗಳನ್ನ ಬಳಸುವ ರೀತಿ ಏನು ಅನ್ನೋದನ್ನ ಈ ದಿನ ತಿಳ್ಕೊಂತ ಹೋಗೋಣ. ನೋಡಿ ಮಕ್ಕಳೇ, ಈಗ ವಿಭಕ್ತಿ ಬರ್ಕೊಂಡಿದ್ದೀನಿ, ನಾಮ ಪ್ರಕೃತಿಗಳನ್ನ ಬರ್ಕೊಂಡಿದ್ದೀನಿ, ವಿಭಕ್ತಿ ಪ್ರತ್ಯಯಗಳು, ಅದಾದ್ಮೇಲೆ ನಾಮ ಪ್ರಕೃತಿ ಮತ್ತೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವನ್ನ ಬರಿಬೇಕು. ನೋಡಿ, ಇಲ್ಲಿ ವಿಭಕ್ತಿಗಳು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಒಟ್ಟು 7 ವಿಭಕ್ತಿ ಬರ್ದಿದ್ದೀನಿ. ವಿಭಕ್ತಿ ಪ್ರತ್ಯಯಗಳು ಉ, ಅನ್ನು, ಇಂದ, ಗೆ, ಗೆ, ಕೆ, ದೆಸೆಯಿಂದ ಆ, ಅಲ್ಲಿ. ಈ ವಿಭಕ್ತಿ ಮತ್ತೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವಂತಹ ಪದಗಳನ್ನ ಈಗ ಬರಿತಾ ಹೋಗೋಣ. ನೋಡಿ, ಪ್ರಥಮ ವಿಭಕ್ತಿಗೆ ವಿಭಕ್ತಿ ಪ್ರತ್ಯಯ ಉ ಸೇರಿದೆ. ನೋಡಿ, ಪ್ರಥಮ ವಿಭಕ್ತಿಗೆ ವಿಭಕ್ತಿ ಪ್ರತ್ಯಯ ಉ. ಇಲ್ಲಿ ನಾಮ ಪ್ರಕೃತಿಯನ್ನ ನಾನು ರಾಮ ಅಂತ ಬರ್ಕೊಂಡಿದ್ದೀನಿ. ಪ್ರಥಮ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿವರೆಗೆ ನಾಮ ಪ್ರಕೃತಿಯನ್ನ ರಾಮ ಅಂತ ಬರ್ದಿಟ್ಕೊಂಡಿದ್ದೀನಿ. ಇಲ್ಲಿ ಈ ಪ್ರಥಮ ವಿಭಕ್ತಿ ಪ್ರತ್ಯಯ ಸೇರಿದಾಗ ಈ ರಾಮ ಏನಾಗ್ತಾನೆ ನೋಡೋಣ. ನೋಡಿ, ಈ ರಾಮ ವಿಭಕ್ತಿ ಪ್ರತ್ಯಯ ಉ ಸೇರಿದಾಗ ರಾಮನು. ರಾಮನು ಆಯ್ತು.
ದ್ವಿತೀಯ ವಿಭಕ್ತಿ ಅನ್ನು ಸೇರಿದಾಗ ರಾಮನನ್ನು, ತೃತೀಯ ವಿಭಕ್ತಿ ಇಂದ ಸೇರಿದಾಗ ರಾಮನಿಂದ, ಚತುರ್ಥಿ ವಿಭಕ್ತಿ ಗೆ, ಇಗೆ, ಕೆ ಸೇರಿದಾಗ ರಾಮನಿಗೆ, ಪಂಚಮಿ ವಿಭಕ್ತಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಸೇರಿದಾಗ ರಾಮನ ದೆಸೆಯಿಂದ, ನೆಕ್ಸ್ಟ್ ನೋಡಿ ಷಷ್ಠಿ ವಿಭಕ್ತಿ, ಆ ಷಷ್ಠಿ ವಿಭಕ್ತಿ ಪ್ರತ್ಯಯ ಸೇರಿದಾಗ ರಾಮನ, ನೆಕ್ಸ್ಟ್ ಸಪ್ತಮಿ ವಿಭಕ್ತಿ, ಅಲ್ಲಿ ವಿಭಕ್ತಿ ಪ್ರತ್ಯಯ ಸೇರಿದಾಗ ರಾಮನಲ್ಲಿ, ನೋಡಿ ಊ ಸೇರಿದಾಗ ರಾಮನು, ಅನ್ನು ಸೇರಿದಾಗ ರಾಮನನ್ನು, ಇಂದ ಸೇರಿದಾಗ ರಾಮನಿಂದ, ಗೆ ಸೇರಿದಾಗ ರಾಮನಿಗೆ, ದೆಸೆಯಿಂದ ಸೇರಿದಾಗ ರಾಮನ ದೆಸೆಯಿಂದ, ಆ ಸೇರಿದಾಗ ರಾಮನ, ಅಲ್ಲಿ ಸೇರಿದಾಗ ರಾಮನಲ್ಲಿ. ಈ ಪದಗಳು ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿದೆ ಅಂದ್ರೆ ಈ ವಿಭಕ್ತಿ ಪ್ರತ್ಯಯಗಳು ಸೇರಿದೆ. ನಾಮ ಪ್ರಕೃತಿಗಳ ಜೊತೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಅರ್ಥಪೂರ್ಣ ಪದವಾಗುತ್ತೆ. ಇದನ್ನೇ ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ. ಹಾಗಾದ್ರೆ ವಿಭಕ್ತಿ ಸ್ಥಾನ ಪಲ್ಲಟ ಅಂದ್ರೇನು, ವಿಭಕ್ತಿ ಸ್ಥಾನ ಪಲ್ಲಟ ಅಂದ್ರೇನು ಅನ್ನೋದು ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ವಿಭಕ್ತಿ ಪಲ್ಲಟ ಅಥವಾ ವಿಭಕ್ತಿ ಪ್ರತ್ಯಯಗಳ ಸ್ಥಾನ ಪಲ್ಲಟ ಏನಂಗಂದ್ರೆ, ವಿಭಕ್ತಿ ಪ್ರತ್ಯಯ ನಡಿಬೇಕಾದ್ರೆ ಅಥವಾ ಒಂದು ವಿಭಕ್ತಿಯ ಬಳಕೆಯ ಸ್ಥಾನದಲ್ಲಿ ಮತ್ತೊಂದು ವಿಭಕ್ತಿ ಪ್ರತ್ಯಯ ಬದಲಾದರೂ ಅರ್ಥದಲ್ಲಿ ಬದಲಾಗೋಲ್ಲ. ಒಂದು ವಾಕ್ಯ ರಚನೆಯಲ್ಲಿ ವಿಭಕ್ತಿ ಪ್ರತ್ಯಯದ ಬಳಕೆ ಆಗಿರುತ್ತೆ. ಅದೇ ವಾಕ್ಯದಲ್ಲಿ ಮತ್ತೊಂದು ವಿಭಕ್ತಿ ಪ್ರತ್ಯಯ ಸೇರ್ಕೊಂಡ್ರು ಅರ್ಥದಲ್ಲಿ ಅರ್ಥ ಬದಲಾವಣೆ ಏನು ಆಗ್ದಲೇ ಇದ್ರೆ ಅದನ್ನ ವಿಭಕ್ತಿ ಪ್ರತ್ಯಯಗಳ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಉದಾಹರಣೆಗೆ ನೋಡೋಣ ಬನ್ನಿ. ಇಲ್ಲಿ ಶೀಲಾ ರೈಲನ್ನು ಹತ್ತಿದಳು. ಇನ್ನೊಂದು ವಾಕ್ಯ ಇದೆ ಇಲ್ಲಿ, ಶೀಲಾ ರೈಲಿಗೆ ಹತ್ತಿದಳು. ನೋಡಿ, ಅರ್ಥ ಬದಲಾವಣೆ ಏನು ಆಗ್ತಾ ಇಲ್ಲ, ಇಲ್ಲಿ ಅರ್ಥ ಒಂದೇ ಕಾಣಿಸ್ತಾ ಇದೆ. ಶೀಲಾ ರೈಲನ್ನು ಹತ್ತಿದಳು, ಇಲ್ಲಿ ರೈಲನ್ನು, ಇಲ್ಲಿ ಅನ್ನು ಅಂತ ಬಂದಿದೆ. ಅನ್ನು ದ್ವಿತೀಯ ವಿಭಕ್ತಿ ಆಗಿದೆ. ಇಲ್ಲಿ ಶೀಲಾ ರೈಲಿಗೆ ಹತ್ತಿದಳು, ಇಲ್ಲಿ ಗೆ ಬಂದಿರೋದ್ರಿಂದ ಚತುರ್ಥಿ ವಿಭಕ್ತಿ ಆಗುತ್ತೆ. ಅಂದ್ರೆ ಒಂದು ವಾಕ್ಯದಲ್ಲಿ ವಿಭಕ್ತಿ ಪ್ರತ್ಯಯದೊಂದಿಗೆ ವಾಕ್ಯ ಸಂಪೂರ್ಣ ಆಗಿದ್ದಾಗ ಅದೇ ವಿಭಕ್ತಿ ಪ್ರತ್ಯಯಕ್ಕೆ ಬೇರೊಂದು ವಿಭಕ್ತಿ ಪ್ರತ್ಯಯ ಬಂದು ಸೇರಿದ್ರು ಕೂಡ ಅರ್ಥದಲ್ಲಿ ಯಾವ ಬದಲಾವಣೆ ಆಗ್ದಲೇ ಇದ್ರೆ ಅದನ್ನ ವಿಭಕ್ತಿ ಪ್ರತ್ಯಯಗಳ ಸ್ಥಾನ ಪಲ್ಲಟ ಅಂತ ಕರಿತೀವಿ. ನೋಡಿ, ಇಲ್ಲಿ ಅನ್ನು ಬಂದಿರೋದ್ರಿಂದ ದ್ವಿತೀಯ ವಿಭಕ್ತಿ ಆಯ್ತು, ಗೆ ಬಂದಿರೋದ್ರಿಂದ ಚತುರ್ಥಿ ವಿಭಕ್ತಿ ಆಯ್ತು. ನೆಕ್ಸ್ಟ್ ಹಾಗೆ ಇಲ್ಲಿ ನೋಡೋಣ ಬನ್ನಿ. ಆತನ ದೆಸೆಯಿಂದ ಕೇಡಾಯಿತು. ನೋಡಿ, ದೆಸೆಯಿಂದ ಅಂದ್ರೆ ಪಂಚಮಿ ವಿಭಕ್ತಿ ಆಯ್ತು. ನೋಡಿ, ಆತನಿಂದ ಕೇಡಾಯಿತು. ಈ ರೀತಿನೂ ಕೂಡ ಪದವನ್ನ, ಈ ರೀತಿನೂ ಕೂಡ ವಾಕ್ಯವನ್ನ ಬಳಸ್ತೀವಿ. ನೋಡಿ, ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು. ಇಲ್ಲಿ ಇಂದ ಬಂದಿದೆ, ಇಂದ ಬಂದ್ರೆ ತೃತೀಯ ವಿಭಕ್ತಿ ಆಯ್ತು. ನೋಡಿ, ಹಾಗೆ ಇಲ್ಲಿ ರವಿ ಹಳ್ಳದಲ್ಲಿ ಬಿದ್ದನು. ಇಲ್ಲಿ ಹಳ್ಳದಲ್ಲಿ, ಅಲ್ಲಿ ಬಂದಿದೆ, ಅಲ್ಲಿ ಬಂದ್ರೆ ಇಲ್ಲಿ ಸಪ್ತಮಿ ವಿಭಕ್ತಿ ಆಯ್ತು. ನೆಕ್ಸ್ಟ್ ನೋಡಿ, ರವಿ ಹಳ್ಳಕ್ಕೆ ಬಿದ್ದನು. ನೋಡಿ, ಅರ್ಥ ಒಂದೇ ಕೊಡ್ತಾ ಇದೆ. ಅಂದ್ರೆ ರವಿ ಹಳ್ಳದಲ್ಲಿ ಬಿದ್ದಿದ್ದಾನೆ, ಹಳ್ಳದಲ್ಲಿ ಬಿದ್ದಿದ್ದಾನೆ, ಹಳ್ಳಕ್ಕೆ ಬಿದ್ದಿದ್ದಾನೆ, ಅರ್ಥ ಒಂದೇ ಕೊಡ್ತಾ ಇದೆ. ವಿಭಕ್ತಿ ಪ್ರತ್ಯಯಗಳು ಬದಲಾದ್ರೂ ಕೂಡ ಅರ್ಥದಲ್ಲಿ ಯಾವ ಬದಲಾವಣೆ ಕೂಡ ಆಗಿಲ್ಲ. ನೋಡಿ, ರವಿ ಹಳ್ಳದಲ್ಲಿ ಬಿದ್ದನು, ಅಲ್ಲಿ ಅಂದ್ರೆ ವಿಭಕ್ತಿ ಪ್ರತ್ಯಯ ಸಪ್ತಮಿ ವಿಭಕ್ತಿ ಆಯ್ತು. ರವಿ ಹಳ್ಳಕ್ಕೆ ಬಿದ್ದನು ಅಂದ್ರೆ ಕೆ ಬಂದಿದೆ, ಇಲ್ಲಿ ಹಳ್ಳಕ್ಕೆ
ಚತುರ್ಥಿ ವಿಭಕ್ತಿ ಆಯಿತು. ಈ ದಿನ ತರಗತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳು ಮತ್ತೆ ವಿಭಕ್ತಿ ಪ್ರತ್ಯಯಗಳ ಸ್ಥಾನ ಪಲ್ಲಟದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.